ಮರ್ಯಾದೆ ಪ್ರಶ್ನೆ. ರಾಕೇಶ್ ಅಡಿಗ, ಸುನಿಲ್ ರಾವ್, ಪೂರ್ಣಚಂದ್ರ ಮೈಸೂರು ಅಂಡ್ ತೇಜು ಬಲವಾಡಿ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಈ ಮೂವಿ ಹೇಗಿದೆ ಅಂಡ್ ಸಿನಿಮಾದಲ್ಲಿ ಏನೇನಿದೆ ಅಂತ ಇನ್-ಡೆಪ್ತ್ ರಿವ್ಯೂನಲ್ಲಿ ತಿಳ್ಕೊಳ್ಳೋಕ್ಕೂ ಮುಂಚೆ ಹೊಸಬ್ರಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಈ ಸಿನಿಮಾದ ಪ್ಲಾಟ್ ಏನಂದ್ರೆ, ಸೂರಿ, ಮಂಜಾ ಅಂಡ್ ಸತೀಶ ಇವ್ರು 3 ಜನ ಕ್ಲೋಸ್ ಫ್ರೆಂಡ್ಸ್. ಒಂದಿನ ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಅದರಿಂದ ಅವರ ಲೈಫ್ ಮತ್ತೆ ಅವರ ಮರ್ಯಾದೆ ಹೇಗೆಲ್ಲ ಚೇಂಜ್ ಆಗುತ್ತೆ, ಅಷ್ಟಕ್ಕೂ ಆ ಇನ್ಸಿಡೆಂಟ್ ಏನು, ಅಲ್ಲಿ ಏನ್ ನಡೀತು ಅಂತ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಇಲ್ಲಿ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಇಲ್ಲಿರೋ ಪಾತ್ರಗಳು, ಹಾಗೆ ಅವರ ಲೈಫ್ ಸ್ಟೈಲ್, ಆ ಕ್ಯಾರೆಕ್ಟರ್ಸ್ ಡೆವಲಪ್ಮೆಂಟ್ ಆಡಿಯನ್ಸ್ಗೆ ರಿಲೇಟಬಲ್ ಆಗಿ ಕನೆಕ್ಟ್ ಆಗೋ ತರ ಬರ್ಕೊಂಡಿರೋದು. ಎಸ್ಪೆಷಲಿ ಸೂರಿ, ಮಂಜಾ ಅಂಡ್ ಸತೀಶ ಈ 3 ಕ್ಯಾರೆಕ್ಟರ್ಸ್ಗಳು ತುಂಬಾ ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗುತ್ತೆ. ನೆಕ್ಸ್ಟ್ ಸಿನಿಮಾ ಸ್ಟಾರ್ಟ್ ಆಗಿ 30-40 ಮಿನಿಟ್ಸ್ ಅಲ್ಲೇ 3 ಕ್ಯಾರೆಕ್ಟರ್ಸ್ ಇಂಟ್ರೊಡ್ಯೂಸ್ ಮಾಡಿ ಅವರವರ ಲೈಫ್ ಸ್ಟೈಲ್ ಅಂಡ್ ಪ್ರಾಬ್ಲಮ್ಸ್ಗಳನ್ನ ಎಸ್ಟಾಬ್ಲಿಷ್ ಮಾಡೋದ್ರ ಜೊತೆಗೆ ಅದನ್ನ ಮಿಡಲ್ ಕ್ಲಾಸ್ ಹುಡುಗರಿಗೆ ಕನೆಕ್ಟ್ ಮಾಡಿಸ್ತಾರೆ. ಸೊ ಈ ಎಲಿಮೆಂಟ್ಸ್ಗಳು ಹಾಗೂ ಮರ್ಯಾದೆ ಪ್ರಶ್ನೆ ಜೊತೆಗೆ ಟೇಕ್ ಇಟ್ ಈಸಿ ಅನ್ನೋ ಒಂದು ಸಾಂಗ್ ಇವಾಗ ಕಾಲೇಜ್ ಮುಗಿಸಿರೋ ಹುಡುಗರಿಗೆ, ಕಾಲೇಜಲ್ಲಿ ಓದ್ತಿರೋ ಹುಡುಗರಿಗೆ ಅಂಡ್ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರೋರಿಗೆ ಈ ಮೂವಿ ಇಷ್ಟ ಆಗೋದ್ರಲ್ಲಿ ಡೌಟೇ ಇಲ್ಲ. ಆದ್ರೆ ಫ್ಯಾಮಿಲಿ ಜೊತೆ ಹೋದ್ರೆ ಅವರಿಗೆ ಇದು ಅಷ್ಟು ಕನೆಕ್ಟ್ ಆಗದಲ್ಲೇ ಇರ್ಬೋದು, ಬಟ್ ಎಂಗೇಜಿಂಗ್ ಆಗಿ ಎಂಟರ್ಟೈನ್ ಅಂತೂ ಮಾಡುತ್ತೆ. ಈ ದುಡ್ಡು, ಪ್ರಾಬ್ಲಮ್ಸ್, EMI, ಸಾಲ ಇವುಗಳು ತುಂಬಾ ಹತ್ರ ಆಗೋ ಎಲಿಮೆಂಟ್ಸ್ಗಳು ಅಂಡ್ ಅವು ಅಷ್ಟೇ ಸ್ಟ್ರಾಂಗ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ. ಅಂಡ್ ಫಸ್ಟ್ ಹಾಫ್ ಅಲ್ಲಿ ಬರೋ ಪೊಲೀಸ್ ಸ್ಟೇಷನ್ ಸೀನ್ ಅಂಡ್ ಇಂಟರ್ವಲ್ ಅಲ್ಲಿ ಬರೋ ಮರ್ಯಾದೆ ಪೋರ್ಷನ್ ಈ ಮೂವಿಲಿ ಹೈಲೈಟೆಡ್ ಪಾಯಿಂಟ್. ಈ ಇಂಟರ್ವಲ್ ಸೀನ್ ನೋಡಿದಾಗ ಸೆಕೆಂಡ್ ಹಾಫ್ ನೋಡಕ್ಕೆ ಕ್ಯೂರಿಯಾಸಿಟಿನ ಹುಟ್ಟಾಕ್ತು. ನೆಕ್ಸ್ಟ್ ಏನೋ ದೊಡ್ಡ ಚಾಲೆಂಜಸ್ ಎದುರಾಗ್ತವೆ, ದೊಡ್ಡದಾಗಿ ಏನೋ ಆಗುತ್ತೆ ಅನ್ಸೋ ತರ ಮಾಡ್ತು. ಆದ್ರೆ ಸೆಕೆಂಡ್ ಹಾಫ್ ಸ್ವಲ್ಪ ಡಿಸಪಾಯಿಂಟ್ ಮಾಡ್ತು. ಎಮೋಷನ್ಸ್ ನ ಜಾಸ್ತಿ ಇಟ್ಟು ಸ್ಲೋ ಮಾಡ್ತಾರೆ, ಜೊತೆಗೆ ಇನ್ನೂ ಏನೋ ಬೇಕಿತ್ತು ಅನ್ಸೋದ್ರಲ್ಲಿ ಡೌಟೇ ಇಲ್ಲ. ಎಮೋಷನ್ಸ್ ಕ್ಯಾರೆಕ್ಟರ್ಸ್ ಒಳಗಡೆ ರಿವೆಂಜ್ ರೀತಿ ಸ್ಟ್ರಾಂಗ್ ಆಗಿ ಇದೆ, ಬಟ್ ಅದನ್ನ ಇನ್ನೂ ಸ್ಟ್ರಾಂಗ್ ಆಗಿ ಆಚೆ ಹಾಕ್ಬೋದಿತ್ತು ಅಂತ ಅನ್ನಿಸ್ತು. ಇನ್ನ ಇಲ್ಲಿ ಫ್ರೆಂಡ್ಶಿಪ್ ಯಾವ ರೀತಿ ತೋರಿಸಿದ್ದಾರೆ ಅಂದ್ರೆ, ಈ ಹಿಂದೆ ಎಷ್ಟೋ ಸಿನಿಮಾಗಳಲ್ಲಿ ನೋಡಿರೋ ತರಾನೇ 3 ಜನ ಫ್ರೆಂಡ್ಸು, ಅವ್ರ ಮಧ್ಯೆ ಇರೋ ಬಾಂಡಿಂಗ್, ರಿಲೇಶನ್ಶಿಪ್ ಅಂಡ್ ಒಂದು ಸಣ್ಣ ಲವ್ ಸ್ಟೋರಿ ಇವೆಲ್ಲ ಆಲ್ರೆಡಿ ನೋಡಿರೋ ಅಂತ ರಿಪೀಟೆಡ್ ಸೀನ್ಸ್ಗಳೇ. ಆದ್ರೂ ಅದನ್ನ ಆಡಿಯನ್ಸ್ಗೆ ಎಲ್ಲೂ ಬೋರ್ ಆಗದೆ ಇರೋ ತರ ಎಂಗೇಜಿಂಗ್ ಸ್ಕ್ರೀನ್ ಪ್ಲೇ ಮೂಲಕ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅದು ಮೂವಿಗೆ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಇನ್ನ ಕ್ಯಾರೆಕ್ಟರ್ಸ್ ಮಧ್ಯೆ ಕ್ರಿಯೇಟ್ ಆಗೋ ಎಮೋಷನ್ಸ್ ರಿಯಲಿಸ್ಟಿಕ್ ಆಗಿ ಮೂಡ್ ಬಂದಿದೆ. ಆಕ್ಟಿಂಗ್ ಮಾಡ್ತಿದ್ದಾರೆ ಅಂತ ಎಲ್ಲೂ ಅನ್ಸಲ್ಲ. ಎಸ್ಪೆಷಲಿ ತೇಜು ಬೆಲ್ವಾಡಿ ಅವ್ರದ್ದು ಇಂಪ್ರೆಸಿವ್ ಆಗಿತ್ತು. ನೆಕ್ಸ್ಟ್ ಪರ್ಫಾರ್ಮೆನ್ಸಸ್ ವೈಸ್ ಈ 3 ಜನನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇಂಪ್ಯಾಕ್ಟ್ ಮಾಡಿದ್ದು ಅಂದ್ರೆ ರಾಕೇಶ್ ಅಡಿಗ ಅವರ ಪಾತ್ರ ಹಾಗೂ ಅವರ ಅಭಿನಯ ಸಖತ್ತಾಗಿತ್ತು. ಇನ್ನ ತೇಜು ಬಲವಾಡಿ ಅವರ ಪರ್ಫಾರ್ಮೆನ್ಸ್ ನ್ಯಾಚುರಲ್ ಆಗಿ ಮೂಡ್ ಬಂದಿದೆ. ಎಸ್ಪೆಷಲಿ ಅವರ ಲವ್ ಪೋರ್ಷನ್ಸ್ ಇದ್ದಾಗ ಕ್ಯೂಟ್ ಆಗಿತ್ತು. ಇನ್ನ ಶೈನ್ ಶೆಟ್ಟಿ ಅವ್ರದ್ದು ಡೀಸೆಂಟ್ ಆಗಿ ಚೆನ್ನಾಗಿತ್ತು. ಅಂಡ್ ಈ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ ಸಿನಿಮಾಟೋಗ್ರಫಿ ಮೂವಿ ಟೋನ್ಗೆ ಸೂಟ್ ಆಯ್ತು. ಅಂಡ್ ಎಡಿಟಿಂಗ್ ಪ್ಯಾಟರ್ನ್ ತುಂಬಾ ನೀಟಾಗಿ ಚೆನ್ನಾಗಿದೆ. ನೆಕ್ಸ್ಟ್ ಸಾಂಗ್ಸ್ ಅಂಡ್ BGM ಎರಡು ಪರ್ಫೆಕ್ಟ್ ಪ್ಲೇಸ್ಮೆಂಟ್ ಅಲ್ಲಿ ಹಾಕಿದ್ದಾರೆ. ಆದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಸಾಂಗ್ಸ್ ನ ಸ್ವಲ್ಪ ಕಮ್ಮಿ ಮಾಡಿದಿದ್ರೆ ಚೆನ್ನಾಗಿರ್ತಿತ್ತು. ಅಂಡ್ ಯಾವ ಸಿಚುಯೇಷನ್ಗೆ ಯಾವ ತರ BGM ಹಾಕ್ಬೇಕಿತ್ತೋ ಅದನ್ನ ಪರ್ಫೆಕ್ಟ್ ಆಗಿ ಹಾಕಿದ್ದಾರೆ. ಅಂಡ್ ಕೇಳಕ್ಕೂ ತುಂಬಾ ಚೆನ್ನಾಗಿವೆ. ಸೊ ಓವರ್ ಆಲ್ ಮೂವಿ 1 ಟೈಮ್ ಮಸ್ಟ್ ವಾಚ್. ಕೆಲವೊಂದು ಪೋರ್ಷನ್ಸ್ ರಿಪೀಟೆಡ್ ಅನ್ಸಿದ್ರು ಬೋರ್ ಆಗಲ್ಲ, ಒಂದು ಅಬವ್ ಆವರೇಜ್ ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ. ಇನ್ನು ಮಿಡಲ್ ಕ್ಲಾಸ್ ಬಾಯ್ಸ್ ಗಳಿಗೇನೆ ಈ ಮೂವಿ 100% ಅವರುಗಳಿಗೆ ಹೆವಿ ಕನೆಕ್ಟ್ ಆಗುತ್ತೆ, ಯಾಕಂದ್ರೆ ಇದು ಮರ್ಯಾದೆ ಪ್ರಶ್ನೆ. ಅಂಡ್ ಈ ಮೂವಿಗೆ ನಾನು ಕೊಡೋ ರೇಟಿಂಗ್ 10ಗೆ 7.5. ಆಲ್ರೆಡಿ ನೀವೇನಾದ್ರೂ ಈ ಸಿನಿಮಾನ ನೋಡಿದ್ರೆ ನಿಮಗೆ ಏನ್ ಇಷ್ಟ ಆಯ್ತು, ಏನ್ ಇಷ್ಟ ಆಗ್ಲಿಲ್ಲ ಅಂತ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.